ಜಾಗತಿಕ ಬಿಕ್ಕಟ್ಟನ್ನ ಆ ಸವಾಲುಗಳನ್ನ ಎದುರಿಸುವುದಕ್ಕೆ ಪ್ರಧಾನಿ ಮೋದಿ ದೇಶದ ಜನರಿಗೆ ಒಂದಷ್ಟು ಕರೆಯನ್ನ ನೀಡಿದ್ರು. ಅದರಲ್ಲಿ 1 ವರ್ಷದವರೆಗೆ ಚಿನ್ನ ಖರೀದಿ ಮಾಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೀಗ ಚಿನ್ನ ಬೆಳ್ಳಿ ಪ್ರಿಯರಿಗೆ ಬೆಳಗ್ಗೆನೆ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ. ಶೇಕಡ 6 ರಿಂದ ಶೇಕಡ 15ರಷ್ಟು ಆಮದು ಸುಂಕವನ್ನ ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಿ ವಿನಿಮಯ ಮೀಸಲು ಮೇಲಿನ ಒತ್ತಡವನ್ನ ಕಡಿಮೆ ಮಾಡುವುದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರೂಪಾಯಿ ಮೌಲ್ಯ ಕುಸಿತ ತಡೆಯುವ ಉದ್ದೇಶದಿಂದ ಹೆಚ್ಚಳ ಮಾಡಲಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆನೆ ಚಿನ್ನ ಬೆಳ್ಳಿ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ. ಚಿನ್ನ ಖರೀದಿಯನ್ನ ತಗ್ಗಿಸಲು ಆಮದು ಸುಂಕವನ್ನ ಕೇಂದ್ರ ಸರ್ಕಾರ ಹೆಚ್ಚಿದೆ. ಬೇರೆ ಬೇರೆ ದೇಶಗಳಿಂದ ಚಿನ್ನವನ್ನ ಆಮದನ್ನ ಮಾಡಿಕೊಳ್ಬೇಕಿತ್ತು. ಹಾಗಾಗಿ ಅದನ್ನ ಕಡಿಮೆ ಮಾಡೋದಕ್ಕೆ ವಿದೇಶಿ ವಿನಿಮಯವನ್ನ ಹೆಚ್ಚಳ ಮಾಡೋದಕ್ಕೆ ಜೊತೆಗೆ ರೂಪಾಯಿ ಮೌಲ್ಯ ಕುಸಿತವನ್ನ ಕಡಿಮೆ ಮಾಡೋದಕ್ಕೆ ಇದೀಗ ಕೇಂದ್ರ ಸರ್ಕಾರ ಆಮದು ಮೌಲ್ಯವನ್ನ ಅಂದ್ರೆ ಆಮದು ಸುಂಕವನ್ನ ಚಿನ್ನ ಬೆಳ್ಳಿ ಆಮದು ಸುಂಕವನ್ನ 6 ರಿಂದ 15% ಏರಿಕೆಯನ್ನ ಮಾಡಲಾಗಿದೆ. ಹೈದರಾಬಾದ್ನಲ್ಲಿ ಹಾಗೂ ಗುಜರಾತ್ನಲ್ಲಿ ಎರಡೂ ಕಡೆ ಪ್ರಧಾನಿ ಮೋದಿ ಅವರು 1 ವರ್ಷಗಳ ಕಾಲ ಚಿನ್ನ ಖರೀದಿಯನ್ನ ಮಾಡಬೇಡಿ ಅಂತ ಹೇಳಿದ್ರು. ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಒಂದಷ್ಟು ಜನ ಚಿನ್ನ ಬೆಳ್ಳಿ ನಮಗೆ ಬಹಳ ಇಷ್ಟ, ಚಿನ್ನ ಬೆಳ್ಳಿ ಕೊಡದೆ ಇದ್ರೆ ಮರ್ಯಾದೆ ಇರಲ್ಲ ಭಾರತೀಯರಿಗೆ ಅಂತೆಲ್ಲ ಮಾತನಾಡಿದ್ರು. ಒಂದಷ್ಟು ಜನ ಮೋದಿ ಅವರು ಹೇಳ್ತಿದ್ದಾರೆ ನಾವು ಅದನ್ನ ಒಪ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಕೇಂದ್ರ ಸರ್ಕಾರ ಚಿನ್ನ ಬೆಳ್ಳಿ ಆಮದು ಸುಂಕವನ್ನ ಹೆಚ್ಚಳ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.